Okay, we are doing then and now series where we will discuss about my son's childhood and my childhood. School rules. Okay, my school rules versus Bablu school rules. Dollar, go. Is it recording? Yeah. Is it all set? Start. Hi. Tell hi. Hi, Huh. welcome to Deep Talk with Deepika. Okay, so today we are doing then versus now. Topic ಏನಂದರೆ then is me, which is of my generation, now is of Bablu's generation, like he's my son. His generation, schooling, parenting, teacher, and what we used to do and what Bablu generation is up to. So we are just comparing few things. We'll see if there is any difference or we are at the same stage. I'm not sure, so we are going to so okay, one of my first question to you is related to school. So how is your teachers? Because for us, our teachers were very strict. They used to beat us, scold us. They had all that freedom. ಬೈಬೋದಿತ್ತು, ಹೊಡಿಬೋದಿತ್ತು. ಅವ್ರಿಗೆ ಯಾವುದೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ನಮ್ಮ ಪೇರೆಂಟ್ಸ್ ಯಾರೂ ಹೋಗಿ ಕೇಳ್ತಾ ಇರಲಿಲ್ಲ, ಯಾಕೆ ಹೊಡಿತಿದ್ದೀರಾ, ಯಾಕೆ ಬೈತಿದ್ದೀರಾ ಅಂತೆಲ್ಲ. ಬಟ್ ಈಗಿರೋ ಪೇರೆಂಟ್ಸ್ ವೆರಿ ಸೆನ್ಸಿಟಿವ್. ಇಫ್ ಎನಿ ಕಿಡ್ಸ್ ಗಾಟ್ ಬೀಟಿಂಗ್ ಆರ್ ಇಫ್ ಎನಿ ಒನ್ ಗಾಟ್ ಅ ಪನಿಷ್ಮೆಂಟ್, ದೇ ಗೋ ಟು ಟೀಚರ್ಸ್, ಕೇಳ್ತಾರೆ ಯಾಕೆ ಹೊಡೆದ್ರಿ, ಯಾಕೆ ಬೈದ್ರಿ ನನ್ನ ಮಗಂದು, ಏನು ತಪ್ಪಿರ್ಲಿಲ್ವೇನೋ ಅಥವಾ ತುಂಬ ಜಸ್ಟಿಫಿಕೇಶನ್ ಕೇಳ್ತಾರೆ ಟೀಚರ್ಸ್ನ. ಸೊ ಹೌ ಡು ಯು ಫೀಲ್? ಈಸ್ ಇಟ್ ಈವನ್ ನಾವು ಟೀಚರ್ಸ್ ಹ್ಯಾಸ್ ದಟ್ ಓನರ್ಶಿಪ್ ಟು ಬೀಟ್, ಮೇಕ್ ಯು ಪೀಪಲ್ ಕರೆಕ್ಟ್? ಬಿಕಾಸ್ ಹೊಡೆಯೋದೇ ನೀವು ಸರಿ ಹೋಗಲಿ ಅಂತ. ದೇ ಡೋಂಟ್ ಹ್ಯಾವ್ ಎನಿ ಇಂಟೆನ್ಷನ್ ಟು ಬೀಟ್ ಯು ಆ್ಯಂಡ್ ಮೇಕ್ ಯು ಎನಿ ಆರ್ಮ್. ದೇ ವಾಂಟ್ ಟು ಮೇಕ್ ಯು ಗುಡ್ ಸಿಟಿಸನ್ ಇನ್ ಫ್ಯೂಚರ್. So what do you think? My generation used to be like that. They were very free to beat anyone. So my teachers used to nicely give if we do something. So is that the same for you also? No, not that much. Hmm. Our ma'am is like, she scolds us. Hmm. She does not take it so seriously. Hmm. But sometimes she scolds us, she makes us stand up. ಅವಾಗವಾಗೂ ಬೈತಾರೆ. ಬಟ್ ಅವ್ರಿಗೆ ಏನಾದ್ರು ಪ್ರೆಷರ್ ಇರೋ ಥರ ನಿಮ್ಗೆ ಯಾವಾಗ್ಲಾರು ಅನಿಸುತ್ತಾ? ಅಂದರೆ ಪೇರೆಂಟ್ಸ್ ಏನು ಅಂದ್ಬಿಡ್ತಾರೋ ಏನೋ, ಇವ್ರನ್ನ ಬೈಬೋದಾ, ಹೊಡಿಬೋದಾ, ಆ ಥರ ಎಲ್ಲ ಏನಾದ್ರು ಅನ್ಸುತ್ತಾ? ಆರ್ ದೇ ಆರ್ ಫ್ರೀಲಿ ದೇ ಆರ್ ಮೇಕಿಂಗ್ ಯು ಪೀಪಲ್ ಕರೆಕ್ಟ್ ವೆರ್ ಎವರ್ ಇಟ್ ಇಸ್ ನೀಡೆಡ್? Yeah, they are making me correct. Not only you, all the other kids I'm talking in general. All the kids. Okay, so next question is about homeworks. Okay, so we used to do homework. If we skip any homework, ನಮ್ಗೆ ಅವಾಗಲೂ ಹೊಡಿತಿದ್ರು ನಮ್ಮ ಟೀಚರ್ಸ್. ಯಾವಾಗ ತಪ್ಪು ಮಾಡ್ತಾಯಿದ್ದೆ ಎಲ್ಲ ಟೈಮಲ್ಲೂ ಅವರಿಗೆ ಫುಲ್ ರೈಟ್ಸ್ ಇತ್ತು ಹೊಡಿಯೋಕ್ಕೆ. ಹೊಡಿತಾಯಿದ್ರು, ಬೈತಾಯಿದ್ರು. ನಮ್ಮನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕಿತ್ತು ಅದೆಲ್ಲ ಮಾಡ್ತಾಯಿದ್ರು. ಸೊ ಹೋಮ್ವರ್ಕ್ ಮಾಡಿಲ್ಲ ಅಂದರೂ ನಾವು ಬೈಸ್ಕೊತಿದ್ವಿ, ಹೊಡ್ಸ್ಕೊತಿದ್ವಿ. ನಿಮ್ಗಾದರೆ ಇವಾಗ ಹಂಗಿಲ್ಲ. ಒಂದು ಫೋನ್, ಅವಾಗ ಕಮ್ಯುನಿಕೇಷನು ಏನೂ ಇರ್ತಿರ್ಲಿಲ್ಲ. ನಮ್ಮ ಟೀಚರ್ಸ್ ಟೈಮಲ್ಲಿ ಕಮ್ಯುನಿಕೇಷನ್ ಅಂದರೆ ದೇ ಯೂಸ್ ಟು ವೆಯ್ಟ್ ಮಾಡೋಕ್ಕೂ ಏನೂ ಇರ್ತಾ ಇರಲಿಲ್ಲ ಅವರಿಗೆ. ದೇ ಯೂಸ್ ಟು ಗಿವ್ ನೈಸ್ಲಿ ಆ್ಯಂಡ್ ದೆನ್ ವೆನ್ ಎವರ್ ದೇ ಮೀಟ್ ಸಮ್ಟೈಮ್ಸ್ ಪೇರೆಂಟ್ಸ್, ದೇ ಯೂಸ್ ಟು ಟೆಲ್. ಬಿಕಾಸ್ ಆ ಥರ ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ನಮಗೆಲ್ಲ ಇರಲಿಲ್ಲ. ನಮ್ಮ ಪೇರೆಂಟ್ಸ್ ಬರ್ತಾನೂ ಇರಲಿಲ್ಲ. ನಿಮ್ಮ ಥರ ಮಂತ್ಲಿ ಒಂದ್ಸಲ ನಾವು ಹೋಗ್ತಾನೆ ಇರಲಿಲ್ಲ ನಮ್ಮ ಪೇರೆಂಟ್ಸು. ಸೊ ಹೌ ಈಸ್ ಯೋರ್ ಮಾರ್ಕ್ಸ್ ಎಲ್ಲ ಹೆಂಗೆ ಗೊತ್ತಾಗ್ತಾಯಿತ್ತು? ನಾವೇ ಹೋಗಿ ಹೇಳ್ತಾ ಇದ್ವಿ. ನಾವೇ ಹೋಗಿದ್ದು ಇಷ್ಟು ನನ್ನ ಮಾರ್ಕ್ಸ್ ಅಂತ ಮಾರ್ಕ್ಸ್ ಕಾರ್ಡ್ ಕೊಡ್ತಾಯಿದ್ರು ನಮಗೆ. ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ವಿ ಹೋಗ್ಬಿಟ್ಟು ಅಷ್ಟೇ. ಪೇರೆಂಟ್ ಟೀಚರ್ ಮೀಟಿಂಗ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಕೊಡೋಕ್ಕೆ ಅಂತಲೇ ನಮ್ಮನ್ನು ಕರಿತಿರ್ಲಿಲ್ಲ. ನಮಗೆ ಕೊಡ್ತಾಯಿದ್ರು, ನಾವು ತಗೊಂಡೋಗಿ ವಾಪಸ್ ಕೊಟ್ಟು ಸೈನ್ ಮಾಡಿಸ್ಕೊಂಡು ವಾಪಸ್ ತರ್ತಾಯಿದ್ವಿ. ನಮ್ದು ಆ ಥರ ಇರ್ತಾಯಿತ್ತು. ಓಕೆನಾ? ಸೊ ನಿಮಗೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಹೆಂಗೆ? ಹೌ ದೇ ಟ್ರೀಟ್, ಹೌ ಪೇರೆಂಟ್ಸ್ ಯುವರ್ ಟೀಚರ್ಸ್ ಟ್ರೀಟ್ ಯು? If we don't do our homework, they make Sorry, I'll correct my question. If you don't do homework, what punishment you get? Tell, it's okay. My question is... They give us, they write in a diary and they give us and they message us again. And they phone to say that... So you don't have option to escape. Either it will be in diary, either they'll call personally to parents or they message. So ನೀನು ಸುಳ್ಳು ಹೇಳಂಗೆ ಇಲ್ಲ.
ಎನಿ ವಿಚ್ ವೇಸ್ ಸಿಗಾಕೋತೀಯ. ಹಾಂ, ಹಂಗೋದು ನಾನು ಇವಾಗ ಗಂಟ ಒಂದ್ಸತಿನೂ ಸಿಗಾಕೊಂಡಿಲ್ಲ. ಹೆಂಗೆ ಅಂದರೆ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ಆಯಿತು. ಹ್ಞೂ, ಅಂದರೆ ನನ್ನ ಮೇಲೆ ಭಯ ಇದೆಯಾ, ಟೀಚರ್ ಮೇಲೆ ಭಯ ಇದೆಯಾ? ಇಬ್ಬರ ಮೇಲೆ ಇದೆ. ಐ ಯೂಸ್ ಟು ಗೆಟ್ ಸ್ಕೇರ್ಡ್. ವಿ ವರ್ ಸ್ಕೇರ್ಡ್ ಆಫ್ ಅವರ್ ಟೀಚರ್ಸ್ ಆ್ಯಕ್ಚುಲಿ. ಭಯ ಇರ್ತಾಯಿತ್ತು ತುಂಬ. ಅಯ್ಯೋ ಟೀಚರ್ ಅಂದರೆ ಭಯ, ಮತ್ತು ಟೀಚರ್ ಹತ್ರ ಒಂದು ಇಂಪ್ರೆಷನ್ ಮಾಡಬೇಕು ಅನ್ನೋ ಆಸೆ ಇರ್ತಾಯಿತ್ತು ಯಾವಾಗಲೂ. ನನ್ನ ಹೆಸ್ರು ಕರಿಬೇಕು ಟೀಚರ್ ಅಂತ. ಸೊ ನಿನಗೂ ಆ ಥರ ಎಲ್ಲ ಫೀಲಿಂಗ್ಸ್ ಇದೆಯಾ? ಅಂದರೆ ನಿನ್ನ ಮ್ಯಾಮ್ ನಿನ್ನ ರೆಕಗ್ನೈಸ್ ಮಾಡಬೇಕು, ನಿನ್ನ ಹೆಸ್ರು ಕರಿಬೇಕು, ನೀನು ಅವ್ರಿಗೆ ಆನ್ಸರ್ ಮಾಡಬೇಕು ಅನ್ನೋದೆಲ್ಲ ಇದೆಯಾ? ನಮಗೇನಂಗಿಲ್ಲ, ಆದರೆ ನನಗೇನು ಜಾಸ್ತಿ ಭಯ ಇದೆ. ಆದ್ರೂ ಬಟ್ ಆದರೆ ಹೇಳ್ತಾರಲ್ಲ, ಜೆನ್ಸೀಸ್ ಆರ್ ಕೂಲ್, ದೇ ವೋಂಟ್ ಗೆಟ್ ಸ್ಕೇರ್ಡ್ ಆಫ್ ಎನಿ ಒನ್, ಆಲ್ ದಟ್ ಐ ಹಿಯರ್ ಅ ಲಾಟ್. ಅದು ಯೂಟ್ಯೂಬ್, ನೀವು ನಂಬ್ತೀರಾ? ನೀವೇ ಹೇಳ್ತೀರಿ ನಂಬಾರ್ದು ಯೂಟ್ಯೂಬ್ನ ಅಂತ. ಅಂದರೆ ರಿಯಲಿಸ್ಟಿಕಲ್ಲಿ ಯು ಆರ್ ಆಲ್ಸೋ ಸ್ಕೇರ್ಡ್ ಆಫ್ ಯುವರ್ ಟೀಚರ್ಸ್. ಇನ್ನೇ ಇಲ್ಲ ಅಂದರೆ ಭಯ ಇದು ಕೂರಿಸ್ತಾರೆ ನಮ್ಮನ್ನ. ಓಕೆ, ದೆನ್ ಗುಡ್. ಸೊ ದಟ್ ಸ್ವ್ಯಾಗ್, ದಟ್ ಸ್ಲ್ಯಾಂಗ್ ಆ್ಯಂಡ್ ಆಲ್, ಯು ಆಲ್ ಸ್ಲ್ಯಾಂಗ್ ಚೇಂಜ್ ಆಗಿರುತ್ತೆ. ಯಾಕಂದರೆ ಇವಾಗ ಹೊಸಬ್ರು ಏನೋ ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಸೊ ಸ್ಲ್ಯಾಂಗ್ ನಾವು ಹಾಯ್ ಬ್ರೋ ಅಂತೆಲ್ಲ ಅಂತ ಇದ್ವಿ. ನಾವೇನಷ್ಟು ಓಲ್ಡ್ ಅಲ್ಲ. ಮಿಲೇನಿಯಮ್ಸಲ್ಲೂ ನಾವು ಹಾಯ್ ಡೂಡ್, ಹಾಯ್ ಬ್ರೋ ಎಲ್ಲ ಅಂತ ಇದ್ವಿ ಅಪ್ಪ. ನಮ್ಮ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿದೆ. ಫುಲ್ ಡಿಫ್ರೆಂಟಾ ನಿಮ್ಮದು? ನೋಡೋಣ. ಏನಿಲ್ಲ, ನಾವು ಸಿಂಪಲಾಗಿ ಮಾತಾಡ್ತಿದ್ದಿಂದ ನೀವು ಕಾಂಪ್ಲಿಕೇಶನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಷ್ಟೇ. ನೀವೇನು ಹೇಳ್ತಾ ಇರ್ತೀರಾ ಹೆಂಗಿದ್ದೀರಾ ಅಂತ, ಬರ್ರೈಡು ಅಂತ ಹೇಳ್ತಾ ಇರ್ತೀವಿ ನಾವು. ಅಂದರೆ ವಾಟ್ ಆರ್ ಯು ಡೂಯಿಂಗ್? ಫಾರ್ ದ್ಯಾಟ್ ಬರ್ರೈಡು. ಓ ಮೈ ಗಾಡ್, ಸೋ ಕಾಂಪ್ಲಿಕೇಟೆಡ್. ನಮ್ಗೆ ಜಾಸ್ತಿ ಈಸಿ. ಅದರ್ ಕ್ವೆಶನ್ ಇಸ್, ನಮಗೇನಂದರೆ ಎಲ್ಲ ಬರಿಬೇಕಿತ್ತು. ಯೂಸ್ ಟು ರೈಟ್ ಪೆನ್ಸಿಲಲ್ಲಿ, ಪೆನ್ನಲ್ಲಾಗಲಿ ಎಲ್ಲ ಬರಿತಿದ್ವಿ ಎಲ್ಲ. ಬಟ್ ನಿಮ್ಗೀಗ ಹಂಗಿಲ್ಲ. ಯು ಹ್ಯಾಡ್ ಸೋ ಮೆನಿ ಆಪ್ಷನ್ಸ್. ಸೊ ಹೌ ಇಸ್ ಯುವರ್ ವೇ ಆಫ್ ಸ್ಟಡಿಂಗ್, ರೈಟಿಂಗ್, ರೀಡಿಂಗ್? ನಮ್ಗೆ ಇವಾಗ ಜಾಸ್ತಿ ಈಸಿ ಆಗೋಗ್ಬಿಟ್ಟಿದೆ. ಬಿಕಾಸ್ ಆಫ್ ಗೂಗಲ್, ಯೂಟ್ಯೂಬ್, ವಿ ಕ್ಯಾನ್ ಸರ್ಚ್ ವಿಡಿಯೋಸ್. ಒಂದೊಂದ್ಸತಿ AI ಯೂಸ್ ಮಾಡ್ಬೋದು. ಅದು ಇವಾಗ ಜಾಸ್ತಿ ಯೂಸ್ಫುಲ್ ಆಗೋಗ್ಬಿಟ್ಟಿದೆ. ಸೊ ಯು ಹ್ಯಾವ್ ಆಪ್ಷನ್ಸ್. ನೋ, ವಿ ಯೂಸ್ ಟು ವೆಯ್ಟ್ ಫಾರ್ ನೆಕ್ಸ್ಟ್ ಡೇ. ಇವಾಗ ನಮ್ಗೆ ಏನಾದ್ರು ಒಂದು ಕ್ವೆಶನ್ಸ್ ಇದೆ, ನಮಗೇನೋ ಡೌಟ್ ಇದೆ ಅಂದರೆ ಯಾರಾದರೂ ಫ್ರೆಂಡ್ಸ್ ಅಕ್ಕಪಕ್ಕ ಇದ್ದರೆ ಕೇಳ್ತಾ ಇದ್ವಿ, ಗೊತ್ತಿರೋರಿದ್ರೆ, ಇಲ್ಲ ಸಿಸ್ಟರ್ಸ್ ಇದ್ದರೆ ಅವ್ರನ್ನ ಕೇಳ್ತಾ ಇದ್ವಿ. ಅವರು ನಮ್ಗೆ ಆನ್ಸರ್ ಕೊಡೋಕ್ಕಾಗ್ತಿರ್ಲಿಲ್ವಾ? ಆ್ಯಕ್ಚುಲಿ ನಿಮ್ಗೆ ಒಳ್ಳೇದೇ ಅಲ್ವಾ ಇವಾಗ? ಯಾಕೆ ನಿಮ್ಗೆ ಒಳ್ಳೇದೇ ಅಲ್ವಾ? ಯಾಕೆ? ಕ್ವೆಶನ್ ಕೇಳೋದೇನೋ ನೀವು ಹೇಳ್ಬಿಡ್ತೀರಾ, ಹೋಮ್ವರ್ಕ್ ಮಾಡೋಕ್ಕಾಗೋದಿಲ್ಲ, ಈ ಕ್ವೆಶನ್ ನನಗೆ ಗೊತ್ತಾಗ್ತಾ ಇಲ್ಲ, ಇಡೀ ಕ್ವೆಶನ್ ಸ್ಕಿಪ್ ಮಾಡಿಬಿಡ್ಬೋದು, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಕೇಳ್ಬೋದು. ಅಂದ್ರೆ ರೀಸನ್ ಕೊಡ್ಬೋದು ನಾವು. ಫುಲ್ ದಿನ ಎಸ್ಕೇಪ್ ಆಗ್ಬೋದು. ನಿಮ್ಗೆ ಹಂಗಿಲ್ಲ. ನಿಮ್ಗೆ AI, ಗೂಗಲ್ ಎಲ್ಲ ಇದೆ, ನೀವು ಸಿಗಾಕೊಂಡ್ಬಿಡ್ತೀವಿ, ಅಲ್ಲೇ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ರೀಸನ್ ಕೊಡಕ್ ಆಗೋದಿಲ್ಲ ಅಂತ. ಆ್ಯಂಡ್ ಇವಾಗ ನೀನು ಹೇಳ್ದಲ್ಲ ಗೂಗಲ್ ಇದೆ, AI ಇದೆ ಅಂತೆಲ್ಲ, ಬಟ್ ಸ್ಟಿಲ್ ಯು ಗೆಟ್ ಮೋರ್ ಡಿಸ್ಟ್ರಾಕ್ಟೆಡ್. ಇಟ್ಸ್ ಓಕೆ ಟು ಗಿವ್ ರೀಸನ್ ಆ್ಯಂಡ್ ವೆಯ್ಟ್ ಫಾರ್ ನೆಕ್ಸ್ಟ್ ಡೇ. ಬಟ್ ಇನ್ ಆರ್ ಕೇಸ್ ದೆರ್ ವಾಸ್ ನೋ ಡಿಸ್ಟ್ರಾಕ್ಷನ್ಸ್. ಇವಾಗ ವಿಡಿಯೋ ಸರ್ಚ್ ಮಾಡೋಕ್ಕೆ ಹೋಗ್ತೀಯಾ, ಒಂದು ಚಿಕ್ಕ ನಿನಗೆ ಡೌಟ್ ಇರುತ್ತೆ, ಆ ವಿಡಿಯೋ ಸರ್ಚ್ ಮಾಡೋಕ್ಕೆ ಹೋದರೆ ನಿನಗೆ ಇನ್ನೊಂದು 10 ವೀಡಿಯೋಸ್ ನೋಡಬೇಕಾಗುತ್ತೆ. ಇಟ್ಸ್ ಅ ಡಿಸ್ಟ್ರಾಕ್ಷನ್, ರೈಟ್? ಸೊ ಯು ಹ್ಯಾವ್ ಅ ಡಿಸ್ಅಡ್ವಾಂಟೇಜ್. ಜಾಸ್ತಿ ಡಿಸ್ಅಡ್ವಾಂಟೇಜ್ ಅದು. ಅಂದರೆ ನಿನಗೆ ಒಂದೊಂದು ವಿಡಿಯೋಗೆ 10 ಒಂದೊಂದು ಆನ್ಸರ್ಗೆ 10 ವೀಡಿಯೋಸ್ ಕೊಡಬೇಕಂದ್ರೆ ಚೆಕ್ ಮಾಡಬೇಕು. ಅದೇ ಟೈಮ್ ವೇಸ್ಟ್ ಆಗುತ್ತೆ. ಓಕೆ. ವಿ ಹ್ಯಾಡ್ ಆಪ್ಷನ್ಸ್ ಟು ಪ್ಲೇ ಔಟ್ಸೈಡ್. ನೇಬರ್ಸ್ ಹತ್ರ ಹೋಗಿ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಅಂದರೆ ಟಿ ವಿ ನೋಡಿದ್ರೂ ವೆರಿ ಮಿನಿಮಲ್ ಆಗಿ ನೋಡ್ತಾ ಇದ್ವಿ ಅಷ್ಟೇ. ಬಟ್ ಈಗಿನ ನಿಮ್ಮ ಜನ್ರೇಷನ್ ಹಂಗಲ್ಲ. ಸೊ ವಾಟ್ ಯು ಥಿಂಕ್? ಆರ್ ಯು ಆಲ್ಸೋ ಪ್ಲೇಯಿಂಗ್ ಔಟ್ಸೈಡ್ ಆರ್ ಇಟ್ಸ್ ಗೆಟಿಂಗ್, ಆರ್ ಯು ಫೀಲಿಂಗ್ ಲೈಕ್ ವಿ ಆರ್ ಮೋರ್ ಇನ್ ಟು ಗ್ಯಾಜೆಟ್ಸ್? ನಾವೆಲ್ಲ ಚಿಲ್ ಮಾಡಿನೇ ಆಟ ಆಡ್ತೀವಿ, ಒಂದೊಂದ್ಸತಿ ಫೋನ್ ಇಟ್ಕೊತೀವಿ. ನಿಮಗೆ ಗೊತ್ತು, ನೀವೇ ಬೈತಾ ಇರ್ತೀರ ಅವಾಗ ಫೋನ್ ನೋಡ್ಬೇಡಿ ಅಂತ. ಬಟ್ ನಿನಗೆ ಅದು ಫೋನ್ ಇರೋದು ಪ್ಲಸ್ ಅನ್ನಿಸ್ತಿದ್ಯಾ, ಮೈನಸ್ ಅನ್ನಿಸ್ತಿದ್ಯಾ? ಒಂಥರ ಎರಡು. ಯಾಕಂದ್ರೆ ಒಂದೊಂದ್ಸತಿ ಡಿಸ್ಟ್ರಾಕ್ಟ್ ಆಗ್ತೀವಿ, ಅವಾಗವಾಗ ಓದ್ತಿರ್ತೀವಿ. ಅದೆಲ್ಲ ಒಂದ್ಸತಿ ಒಂದ್ ವಿಡಿಯೋ ನೋಡಿದ್ರೆ ಎಲ್ಲ ಮರ್ತೋಗ್ಬಿಡ್ತೀವಿ ಅಂತ ನೀವು ಅನ್ಕೊಂತೀರಾ, ಆದ್ರೆ ಹಂಗೇನಲ್ಲ. ಏನು ನೆನ್ಪಿಟ್ಕೊಂಡಿರ್ತೀಯ? ಒಂದೊಂದ್ಸತಿ ಫೋನ್ ಒಳ್ಳೇದಾ ಕೆಟ್ಟದಾ ಇವಾಗ ನಿನ್ ಪ್ರಕಾರ? ಎರಡು. ನೀನ್ ಹೆಂಗ್ ಯೂಸ್ ಮಾಡ್ಕೋತಿದ್ಯಾ? ಎರಡು ಅಂದ್ರೆ ಅದು ಎಕ್ಸ್ಪ್ಲೈನ್ ಮಾಡು. ಶಾರ್ಟ್ಸ್ ನೋಡ್ತೀನಿ. ಶಾರ್ಟ್ಸ್. ನಿನ್ಗೆ ಏನು ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ ಫೋನಲ್ಲಿ ನಿನಗೆ ಇವಾಗವರೆಗೂ ಗೊತ್ತಿರೋದು? ಶಾರ್ಟ್ಸ್ ನೋಡೋದವಾಗ ನಮಗೆ ಸೈನ್ಸ್ ಬಗ್ಗೆ ಜಾಸ್ತಿ ಗೊತ್ತಾಗುತ್ತೆ, ಯಾಕಂದ್ರೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ ಆ ಥರ.
ಅದಾದ್ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ. ಹ್ಞೂ ಆಮೇಲೆ ಒಂದೊಂದ್ಸತಿ ಫನ್ ಟೈಮ್ ಅಂದರೆ ಫನ್ ವೀಡಿಯೋಸ್ ಅಂತ ನೋಡ್ತೀನಿ. ಅದಾದ್ಮೇಲೆ ಎಜುಕೇಷ್ನಲ್ಗೂ ಒಂದೊಂದ್ಸತಿ ವಿಡಿಯೋ ನೋಡ್ತೀನಿ. ಎರಡೂ ಇದೆ. ಆಮೇಲೆ ಎಷ್ಟು ಫಿಸಿಕಲಿ ಆ್ಯಕ್ಟಿವ್ ಇರ್ಬೋದು ಅಂದರೆ ಫೋನ್ ಒಂದ್ಸರಿ ನೀನು ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರಲ್ಲ, ಜಸ್ಟ್ ಮೈಂಡ್ ಮಾತು ಕಣ್ಣು ಎಲ್ಲ ಆಗ್ತಿರತ್ತಲ್ಲ. ಸೊ ಹೌ ಡು ಯು ಲೈಕ್ ವಾಟ್ ಡು ಯು ಥಿಂಕ್ is it impacting your generation kids in future? It might affect alva, your eyes, everything will be affected. ನಮ್ಗೆ ಅಟ್ಲೀಸ್ಟ್ ವಿ ಹ್ಯಾವ್ ಅಂಟ್ಲಿ 40-50 ನಮಗೀಗ ಆ ಇಶ್ಯೂಸ್ ಎಲ್ಲ ಬರ್ತಾ ಇದೆ, ಹೆಲ್ತ್ ಇಶ್ಯೂಸ್. ಬಟ್ ನಿಮ್ಗೇನು ಅನ್ಸುತ್ತೆ, ನಿನ್ನ ಏಜ್ ಅವ್ರಿಗೆ ಇದೆಲ್ಲ ಇಂಪ್ಯಾಕ್ಟ್ ಆಗಲ್ಲ ಅಂತ ನಿಮಗೆ ಥಾಟ್ಸೇ ಬರ್ತಾ ಇಲ್ವಾ? ಯಾಕಂದ್ರೆ ವಿಡಿಯೋಸೇ ತೋರಿಸ್ತಾ ಇದೆ ಏನೇನು ಇಂಪ್ಯಾಕ್ಟ್ ಆಗ್ಬೋದು ಅಂತ. ವಿಡಿಯೋಸ್ನೇ ಅಂದರೆ ಯೂಟ್ಯೂಬ್ನೇ ಎಫೆಕ್ಟ್ ಮಾಡಿಸೋಂಗೆ ಯೂಟ್ಯೂಬ್ ವಿಡಿಯೋಸ್ ಕಳಿಸ್ತಾ ಇದ್ದಾರೆ. ಅದಕ್ಕೆ ಇಂಪ್ಯಾಕ್ಟ್ ಆಗ್ಬೋದು, ನಿಮ್ಮ ಜನ್ರೇಷನ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ನೀನೇನು ನಿನ್ನ ಫ್ರೆಂಡ್ಸಿಗೆ ಏನು ಅಡ್ವೈಸ್ ಮಾಡ್ತೀಯಾ, ಹೆಂಗಿರಬೇಕು ನೀವು? ಫೋನ್ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅಂತ ಮಿನಿಮಲ್ ಯೂಸ್ ಮಾಡಬೇಕು. ಮಿನಿಮಲ್ ಅಂತ ಎಕ್ಸ್ಪ್ಲೈನ್ ಮಾಡು ಫುಲ್ಲು. ನನ್ನ ಲೈಫ್ ಸ್ಟೈಲ್ ಹೇಳ್ಬಿಡ್ತೀನಿ. ಮಧ್ಯಾಹ್ನ ಎದ್ತೀನಿ, ಸ್ಕೂಲ್ಗೆ ಹೋಗ್ತೀನಿ, ಬರ್ತೀನಿ, ತಿಂತೀನಿ, ಆಟಾಡೋಕೆ ಹೋಗ್ತೀನಿ, ಓದ್ತೀನಿ. ಅದಾದ್ಮೇಲೆ ಮಿನಿಮಮ್ ಟೈಮ್ ಯೂಸ್ ಮಾಡ್ತೀನಿ ನಾನು. ಅಂದರೆ ಅಷ್ಟೊಂದೇ ಮಾಡೋದಿಲ್ಲ, ಮಾಡಕ್ಕೆ ಬಿಡೋದಿಲ್ಲ, ಯೂಸ್ ಮಾಡ್ತೀನಿ. ಆದರೆ ನಾನು ಕೇಳ್ತಿರೋದು ಅಂದರೆ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ಜನ್ರೇಷನ್ ಅವರು ಫೋನ್ ಯೂಸೇಜ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು? ಹೆಂಗಂದರೆ ನಿಮ್ಮ ಎಜುಕೇಷನ್ಗೆ ಯೂಸ್ ಮಾಡಬೇಕು, ಯಾಕಂದರೆ ಅದಕ್ಕೆ ಜಾಸ್ತಿ ಯೂಸ್ಫುಲ್ಲು. ಒಂದೊಂದು ಸತಿ ನಿಮ್ಗೆ ಜಾಸ್ತಿ ಒಂಥರ ಸ್ಯಾಡ್ ಫೀಲಿಂಗ್ ಏನೋ ಬಂದರೆ ಯೂಟ್ಯೂಬ್ ನೋಡಿದ್ರೆ ಅದ್ರಲ್ಲಿ ಫನ್ ವೀಡಿಯೋಸ್ ಎಲ್ಲ ಬರುತ್ತೆ ಅಲ್ವಾ, ಫನಿ ವೀಡಿಯೋಸ್ ಎಲ್ಲ, ಅದನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಅದಷ್ಟಕ್ಕೆ ಮಾತ್ರ ಯು ಶುಡ್ ಯೂಸ್ ಯೂಟ್ಯೂಬ್. ಓಕೆ. ಸೊ ನನಗೇನು ಅನಿಸುತ್ತೆ ಅಂದರೆ ನನ್ನ ಜನ್ರೇಷನ್ ವಾಸ್ ಬೆಸ್ಟ್ ಅಂತ. ನಿನಗೇನು ಅನಿಸುತ್ತೆ? ನಿಜವಾಗ್ಲೂ ಅನಿಸುತ್ತಾ? ನನಗನ್ಸುತ್ತೆ ನಮ್ಮ ಟೈಮ್ ಬೆಸ್ಟ್. ಯಾವ ಡಿಸ್ಟ್ರಾಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ. ವಿ ಹ್ಯಾಡ್ ಅ ಬೆಸ್ಟ್ ಜನ್ರೇಷನ್ ದೆನ್ ಅಂತ. ಅದೇ ಈ ಜನರೇಷನ್ ಚೆನ್ನಾಗಿದೆ, ಟೆಕ್ನಾಲಜಿ ಇದೆ, ಆಟ ಆಡ್ಬೋದು, ಫನ್ ಇದೆ, ಗೇಮ್ಸ್ ಇದೆ, ಎಲ್ಲ ಇದೆ, ಆಟ ಆಡ್ಬೋದಲ್ವಾ. ಸೊ ನಿನ್ನ ಜನ್ರೇಷನ್ ನೀನು ಎಷ್ಟು ರೇಟ್ ಮಾಡ್ತೀಯಾ? ಕರೆಂಟ್ ಜನ್ರೇಷನ್ ನಿನ್ನ ಜನ್ರೇಷನ್ ನನ್ನ ಜನ್ರೇಷನ್ಗೆ ನೀನು ಎಷ್ಟು ರೇಟ್ ಮಾಡ್ತೀಯಾ? 9 ಮಾಡ್ತೀಯಾ? ಇಲ್ಲಾಂದ್ರೆ ಅಂದರೆ ನೀನು ಶಾಕ್ ಆಗ್ತಾ ಇದೆಯಾ, ಇಷ್ಟೊಂದಾ? ಹೌದು. ಅಂದರೆ ನೀನು ಹಂಗೋದ್ರೆ 1 ಕೊಡಬೇಕಾ? ಬೇಡ, ಕೊಡ್ಲಾ? ನೀನು ಕರೆಕ್ಟಾಗಿ ಹೇಳಿ. 9. ಓಕೆ. ನಿಮ್ಮ ಜನ್ರೇಷನ್ಗೆ ಐ ವಿಲ್ ಗಿವ್ 9. ಆದರೆ ದೇ ಹ್ಯಾವ್ ಟು ಯುಟಿಲೈಸ್ ಇನ್ ಅ ಗುಡ್ ವೇ. ಓಕೆ. ಸೊ ಐ ವಿಲ್ ಟೆಲ್ ಎಲ್ಲರಿಗೂ ಕಮೆಂಟ್ ಮಾಡಿ ನಿಮ್ಮ ಜನ್ರೇಷನ್ ಅಂದರೆ ನೀವೇನಂತ ಅನ್ಕೋತೀರಾ, ಇದೆಲ್ಲ ಎಷ್ಟು ಪ್ಲಸ್ ಇದೆ, ಮೈನಸ್ ಇದೆ, ಹೌ ಟು ವಿ ಯೂಸ್ ಇಟ್, ಕಿಡ್ಸ್ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಈ ಜನ್ರೇಷನ್ನ. ಏಕೆಂದರೆ ನಮ್ಮ ಜನ್ರೇಷನಲ್ಲೂ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಐ ಫೀಲ್ ದೇ ಹ್ಯಾವ್ ಮೋರ್ ಆಪ್ಷನ್ಸ್, ದೇ ಹ್ಯಾವ್ ಮೋರ್ ಥಿಂಗ್ಸ್ ಟು ಎಕ್ಸ್ಪ್ಲೋರ್. ಸೊ somehow ಐ ಆಮ್ ಕನ್ವಿನ್ಸ್ಡ್, ಈವನ್ ನಾನೇನಾದ್ರು ಈ ಏಜಲ್ಲಿ ಇದ್ದಿದ್ರೆ ನಮಗಿನ್ನೂ ಆ್ಯಸ್ ಅ ಗರ್ಲ್ ದೇ ಹ್ಯಾವ್ ಮೆನಿ ಆಪ್ಷನ್ಸ್ ಫಾರ್ ಅ ವಿಮೆನ್ಸ್ ನೌ, ಸೊ ಈವನ್ ಫಾರ್ ಬಾಯ್ಸ್. ಸೊ ಐ ಆಮ್ ನಾಟ್ telling that was bad, this is good. So everything has a good and bad, but then just comment and tell us, give your ratings. thank you for watching. Bye.